ನಾವಿವತ್ತು ಮಂಡ್ಯ ಜಿಲ್ಲೆಯ ಜಿಲ್ಲಾ ಪಂಚಾಯಿತಿ ಕಚೇರಿ ಎದುರುಗಡೆ ಹೋರಾಟ ಮಾಡಿಸ್ತಾ ಇರುವಂತಹ ಗ್ರಾಮ ಪಂಚಾಯಿತಿ ನೌಕರರಿಗೆ ಕನಿಷ್ಠ ವೇತನ ನೀಡಬೇಕು ಅಂತ ಹೇಳಿ ಹೋರಾಟ ನಡೀತಾ ಇದೆ. ಇದ್ರ ಬಗ್ಗೆ ಮಾತಾಡೋಣ ಬನ್ನಿ. ಮೇಡಮ್, ನಿಮ್ಮ ಹೆಸರು? ಸಿ ಕುಮಾರಿ, CITU ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮತ್ತು ಸ್ಟೇಟ್ ಸೆಕ್ರೆಟರಿ. ಓಕೆ, ನೀವು ಯಾವ ವಿಚಾರವಾಗಿ ಇದು ಹೋರಾಟ ನಡೆಸ್ತಾ ಇರೋದು? ಈಗ ಮೇ 22ಕ್ಕೆ ಕನಿಷ್ಠ ವೇತನ ಪರಿಷ್ಕರಣೆ ಅಧಿಸೂಚನೆಯನ್ನು ಸರ್ಕಾರ ಹೊರಡಿಸಿತ್ತು. ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಯಾಗಿದ್ದಾಗ ಸಂತೋಷ್ ಲಾಡ್ ಅವರು ಕಾರ್ಮಿಕ ಮಂತ್ರಿಗಳು. 84 ಉದ್ದಿಮೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಕಾರ್ಮಿಕರಿಗೆ ಕನಿಷ್ಠ ವೇತನ ಪರಿಷ್ಕರಣೆ ಆಯಿತು. ಅವ್ರು ಹೇಳುವ ಪ್ರಕಾರ 60% ವೇತನ ಪರಿಷ್ಕರಣೆ ಹೆಚ್ಚಳ ಮಾಡಿದ್ದೀವಿ ನಾವು ಅಂತ. ಅದನ್ನು ನಾವು ಸ್ವಾಗತ ಮಾಡಿದ್ವಿ. ಅದೇ ಸಂದರ್ಭ ಆ ಒಂದು 84 ಹುದ್ದೆಯಲ್ಲಿ ಗ್ರಾಮ ಪಂಚಾಯತ್ ನೌಕರರು ಕೂಡ ಇದ್ದಾರೆ. ಅವ್ರಿಗೂ ಕೂಡ ವೇತನ ಹೆಚ್ಚಳ ಆಯಿತು. ಆದರೆ ಈಗಾಗಲೇ 2 ತಿಂಗಳು ಸಂಬಳನೂ ತೊಗೊಂಡಿದ್ದಾರೆ. ಆದರೆ ಇವತ್ತು DK ಶಿವಕುಮಾರ್ ಮುಖ್ಯಮಂತ್ರಿ ಆದಮೇಲೆ ಅದನ್ನು ವೇತನ ಪರಿಷ್ಕರಣೆ ಅಷ್ಟು ಕೊಡೋಕ್ಕಾಗಲ್ಲ, ಹಣಕಾಸಿಲ್ಲ, ಅದು ಇದು ನೆಪ ಹೇಳಿ ಮಾಲೀಕರ ಪರ ವಕಾಲತ್ತು ಹಾಕ್ತಾ ಇದೆ ಸರ್ಕಾರ. ಅದನ್ನು ನಾವು ಖಂಡಿಸಿ ಇವತ್ತು ಹೋರಾಟ ಮಾಡ್ತಾ ಇದ್ದೀವಿ. ಇವತ್ತು ಇಡೀ ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ಪಂಚಾಯಿತಿ ಕಚೇರಿಯ ಮುಂದೆ ಗ್ರಾಮ ಪಂಚಾಯಿತಿ ನೌಕರರ ಹೋರಾಟವನ್ನು ಮಾಡಬೇಕು ಅಂತೇಳಿ ರಾಜ್ಯ ಸಮಿತಿ ತೀರ್ಮಾನ ಮಾಡಿತ್ತು. ಅದರ ಭಾಗವಾಗಿ ನಾವು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಏನು ಕನಿಷ್ಠ ವೇತನವನ್ನು ಇವತ್ತು ಜಾರಿ ಮಾಡಿ ಸಿದ್ದರಾಮಯ್ಯ ಮತ್ತು ಅನಿಲ್ ಲಾಡ್ ಅವರು ಇದ್ದಂಥ ಸಂದರ್ಭದಲ್ಲಿ ಅದನ್ನು ಜಾರಿ ಮಾಡಿದ್ದಾರೆ. ಈಗ ಬಂದಂಥ DK ಶಿವಕುಮಾರ್ ಅವರು ಕನಿಷ್ಠ ವೇತನವನ್ನು ಮತ್ತೆ ಪರಿಷ್ಕರಣೆ ಮಾಡಲು ಸದನ ಸಮಿತಿಯನ್ನು ರಚನೆ ಮಾಡಿದ್ದಾರೆ. ಈ ಸಮಿತಿ ರಚನೆ ಮಾಡಿರೋ ಉದ್ದೇಶ, ಅವರು ಮಾಲೀಕರ ಪರವಾಗಿ ಅವರು ವರದಿಯನ್ನು ಕೊಡ್ತಾರೆ. ಅದರಿಂದ ನಮಗೆ ಕನಿಷ್ಠ ವೇತನ ಸಿಗಲ್ಲ. ಅದು ಸಮಿತಿಯನ್ನು ಮಾಡಿರೋದೇ ಒಂದು ತಪ್ಪು ನಿರ್ಧಾರ. ಸಮಿತಿಯನ್ನು ಮಾಡಿರಬಾರ್ದು. ಏನು ನಿಮ್ಮ ಸರ್ಕಾರನೇ ಆದೇಶವನ್ನು ಅಧಿಸೂಚನೆ ಹೊರಡಿಸಿ ಮತ್ತೆ ನೀವು ವಾಪಸ್ ತಗೊಳ್ಳುವಂಥ ಸರಿ ಇಲ್ಲ. ಪ್ರತಿಯೊಬ್ಬ ಈಗ 9-10 ವರ್ಷ ಆಯಿತು ನಮಗೆ ಕನಿಷ್ಠ ವೇತನ ಜಾರಿ ಮಾಡಿ. ನಾವು ನಿರಂತರ 19ರಿಂದಲೂ ಹೋರಾಟವನ್ನು ನಡೆಸಿ ಕೋರ್ಟ್ನಲ್ಲಿ ಕೇಸ್ ಹಾಕಿ ಮತ್ತು ಹೈಕೋರ್ಟು ಕೂಡ ಇವರಿಗೆ ಸುಪ್ರೀಂ ಕೋರ್ಟು ಕೂಡ ಚೀಮಾರಿ ಹಾಕಿದ ನಂತರ ನಮಗೆ ಇದು ಕನಿಷ್ಠ ವೇತನ ಜಾರಿ ಮಾಡಿರುವಂಥದ್ದು. ಕೊಟ್ಟು ಇವತ್ತು ತಟ್ಟೆನಲ್ಲಿ ಅನ್ನವನ್ನು ಇಕ್ಕಿ ಮತ್ತೆ ಕಿತ್ಕೊಳ್ಳುವಂಥ ಕೆಲಸವನ್ನು ಮಾಡ್ತಾಯಿದ್ದೆ. ಈ ನಡೆಯ ವಿರುದ್ಧ ಇವತ್ತು ಇಡೀ ರಾಜ್ಯಾದ್ಯಂತ ಹೋರಾಟ ನಡೀತಾ ಇದೆ. ನೌಕರರಿಗೆ ಅವ್ರ ಹೆಂಡತಿ ಮಕ್ಕಳು ಯಾವ ರೀತಿ ಸಾಕ್ಬೋದು ಹೇಳಿ? ಪ್ರತಿ ತಿಂಗಳು ಸಂಬಳ ಕೊಡಬೇಕು ಅಂತೇಳಿ ಆದೇಶ ಮಾಡ್ತಾರೆ. ಅಲ್ಲಿ ಸಂಬಳ ಕೊಡಲ್ಲ ಸರ್ಕಾರ, ಅದೇ ಬಿಡುಗಡೆ ಮಾಡಲ್ಲ. ಕೊಡಲ್ಲ ಅಂತ ಅಂದಮೇಲೆ 2 ತಿಂಗಳು 3 ತಿಂಗಳು ಹೆಂಗಿರಕ್ಕಾಯ್ತದೆ ಹೇಳಿ? ಅವ್ರ ಹೆಂಡತಿ ಮಕ್ಕಳು ಏನು ಮಾಡಬೇಕು? ಅವ್ರ ಜೀವನ ಯಾವ ರೀತಿ ಮಾಡ್ಬೇಕು ಹೇಳಿ? ನಾವೇನು ಮನುಷ್ಯರಲ್ವಾ ಇವರೆಲ್ಲ ಕೆಲಸ ಮಾಡ್ತಾ ಇರೋರು? ಪಬ್ಲಿಕ್ಸ್ಗೆ, ಸಾರ್ವಜನಿಕರಿಗೆಲ್ಲರಿಗೂ ಜಿಲ್ಲಾ ಪಂಚಾಯತಿ ಆದೇಶದ ಮೇರೆಗೆ, ಸರ್ಕಾರದ ಆದೇಶ ಮೇರೆಗೆ ನೀರು ಕೊಡೋ ಕೆಲಸ, ಕಸ ಗುಡಿಸೋ ಕೆಲಸ, ಡ್ರೈನ್ ಎತ್ತೋ ಕೆಲಸ ಎಲ್ಲ ಕೆಲಸ ಮಾಡ್ತಿದ್ದಾರೆ ಮೇಡಮ್ ಅವರೇ. ಅದನ್ನ ಕೊಡಬಾರ್ದ ಇವರು? ನಾವೇನು ಮನುಷ್ಯರಲ್ವಾ? ಏನು ಮನುಷ್ಯರಂಗೆ ಕಾಣ್ತಾ ಇಲ್ವಾ? ಇವ್ರ ಮೈಲಿ ಬೇರೆ ರಕ್ತ ಹರಿತಾ ಇದೆಯಾ? ನಾವೇನು ಹೊಟ್ಟೆ ಇಲ್ವಾ, ಬಟ್ಟೆ ಇಲ್ವಾ? ಜನರಿಂದ ಆಲೋಚನೆ ಮಾಡಬಾರ್ದ ಇವರು? ಏನು ಮಾಡ್ತಾರೆ? ಏನು ಇವ್ರ ಮನೆಯಿಂದ ಏನು ಕೊಡಬೇಕಾ? ಜನಗಳ ದುಡ್ಡು ನಮ್ಮ ಗೈತಾರ ನೌಕರರು ಕೊಡಬೇಕೋ ಬೇಡ ಹೇಳಿ? ನೀವೇ ಯೋಚನೆ ಮಾಡಿ. ನಾವು ಮನುಷ್ಯರ ಇಲ್ವೋ? ದಯಮಾಡಿ ನೀವು ಕೂಡ ಒತ್ತಾಯ ಮಾಡಿ ಹೇಳಿ, ಸರ್ಕಾರ ಗಮನಕ್ಕೆ ತನ್ನಿ. ಒಂದು ದಿವಸ ನೀರು ಬಿಟ್ಟಿಲ್ಲ ಅಂತಂದರೆ ಗೊತ್ತೇ ಇದೆಯಲ್ಲ ಮೇಡಮ್ ಅವರೇ, ಎಷ್ಟು ಮಾತಾಡ್ತಾರೆ ಜನಗಳಂತ. ಅದನ್ನೆಲ್ಲ ನೋವೆಲ್ಲ ತಿನ್ನಬೇಕು. ಯಾರು ನೀರು ಬಿಡೋರು? ಬಾಕಲು ತೆಗಿದೇರೆ ಮೇಡಮ್ PDO ಬರ್ತಾರೆ, ಇನ್ನೊಬ್ರು ಬರ್ತಾರೆ, ಬಾಕ್ಲು ಹಾಕೊಂಡವ್ರೆ ಅಂತ ಹೇಳ್ತಾರೆ, ಫೋಟೋ ಕಳಿಸ್ತಾರೆ, ಇಲ್ಲಿ ಕಳಿಸ್ತಾರೆ. ಅದು ಮಾತ್ರ ಕೇಳೋಕ್ಕಾಗುತ್ತೆ. ಸಂಬಳ ಕೊಡೋಕ್ಕಾಗಲ್ವ ಇವ್ರಿಗೆ? ಸಂಬಳ ಕೊಡೋಕ್ಕಾಗಲ್ಲ ಮೇಡಮ್ ಅವರೇ. ಗೈಸ್ಕೊಂಡು 2 ತಿಂಗಳು 3 ತಿಂಗಳು ಸಂಬಳ ಕೊಡಲಿಲ್ಲ ಅಂದ್ರೆ ಏನು ಮಾಡ್ಬೇಕು ಹೇಳಿ? ಅವ್ರ ಮಕ್ಕಳು ಎಲ್ಲಿಗೆ ಹೋಗ್ಬೇಕು ಹೇಳಿ? ಅವ್ರು ಯಾರ ಅಂಗಡಿ ಸಾಲ ಕೊಡ್ತಾರಾ? ಯೋಚನೆ ಮಾಡಬೇಕು. ದಯಮಾಡಿ ನೀವು ಕೂಡ ಒತ್ತಾಯ ಮಾಡಿ. ನಾವು ಮನುಷ್ಯರಾಗಿ ನಮಗೂ ಅಷ್ಟೇ ಯಾವಾಗ ಸಾಯ್ತೀವಿ ಅಂತ ಗೊತ್ತಿಲ್ಲ, ಅವರು ಯಾವಾಗ ಸಾಯ್ತಾರೆ ಅಂತ ಗೊತ್ತಿಲ್ಲ. ಅವ್ರು ಹೆಚ್ಚಾಗಿ ಸಂಪಾದನೆ ಮಾಡಿದ್ರು ಅವ್ರು ಇನ್ನು ಹೆಚ್ಚಾಗಿ ಉಣ್ಣೋಕ್ಕಾಗಲ್ಲ. ಉಣ್ಣುವಷ್ಟು ಅದೇನೋ ಹೇಳ್ತಾರಲ್ಲ, ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ ಅಂತ ಎಲ್ಲರೂ ಮಾಡ್ತಾ ಇರೋದು ಅದಕ್ಕೆ. ಆದರೆ ಬರೀ ನಮಗೇನು ಇಲ್ಲ, ಹೊಟ್ಟೆಗೆ ಇಟ್ಟು. ಮಂಡ್ಯ ಜಿಲ್ಲಾ ಗ್ರಾಮ ಪಂಚಾಯಿತಿ ನೌಕರ ಸಂಘದ ಗೌರವಾಧ್ಯಕ್ಷರಾಗಿ ಬಂದಿರ್ತೀವಿ. ನಮ್ಮ ಒಂದು ಬೇಡಿಕೆ ಏನಪ್ಪ ಅಂತ ಹೇಳಿದ್ರೆ, ಈಗ ಕನಿಷ್ಠ ವೇತನವನ್ನು 2016ರಿಂದ ಜಾರಿ ಮಾಡಿರಲಿಲ್ಲ. ಈಗ ಅದನ್ನು ಪರಿಷ್ಕರಣೆ ಮಾಡಿ 2025ರಲ್ಲಿ ನೋಟಿಫಿಕೇಷನ್ ಮಾಡಿ ಅದರ ಸಾಧಕ ಬಾಧಕಗಳನ್ನು ಚರ್ಚೆ ಮಾಡಿ ಅನಂತರ ಮೇ 22, 2026ರಂದು ಸರ್ಕಾರವೇ ಏನು ಕನಿಷ್ಠ ವೇತನವನ್ನು ಜಾರಿ ಮಾಡಬೇಕು ಅಂತ ಅಧಿಸೂಚನೆಯನ್ನು ಹೊರಡಿಸಿತ್ತು. ಅದನ್ನು ವಾಪಸ್ ಹಿಂಪಡೆದಿರೋದ್ರಿಂದ ಯಾವುದೇ ಕಾರಣಕ್ಕೂ ವಾಪಸ್ ಹಿಂಪಡೆಯದಂತೆ ಏನು ಈ ಇರೋಂಥ ಕಾರ್ಮಿಕ ಸಚಿವರು ಇಂದಿನ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಜಾರಿ ಮಾಡಿದ್ರು, ಅದನ್ನು ಎಲ್ಲ ಗ್ರಾಮ ಪಂಚಾಯಿತಿ ನೌಕರರಿಗೆ ಜಾರಿ ಮಾಡಬೇಕು ಅಂತ ಒತ್ತಾಯಿಸುತ್ತಾ ಈ ಒಂದು ಧರಣಿಯನ್ನು ಮಾಡ್ತಾಯಿದ್ದೀವಿ. ಇಡೀ ರಾಜ್ಯಾದ್ಯಂತ ನಮ್ಮ ಕನಿಷ್ಠ ವೇತನ ಜಾರಿಗೋಸ್ಕರ ನಾವು ಇಡೀ ರಾಜ್ಯದಾದ್ಯಂತ ಎಲ್ಲ ಜಿಲ್ಲಾ ಪಂಚಾಯಿತಿ ಮುಂಭಾಗ ಕನಿಷ್ಠ ವೇತನ ಜಾರಿಗಾಗಿ ಹೋರಾಟ ಮಾಡ್ತಾಯಿದ್ವಿ. ಏನು ಕನಿಷ್ಠ ವೇತನ ಜಾರಿ ಮಾಡಿತ್ತು ಆ ವೇತನ ಹಿಂಪಡೆಯೋದ್ರ ಮುಖಾಂತರ ನಮ್ಮ ನೌಕರರಿಗೆ ಸರ್ಕಾರ ಅನ್ಯಾಯ ಮಾಡ್ತಾಯಿದೆ. ಅದರಿಂದ ನಾವು ಇವತ್ತು ಹೋರಾಟದ ಮುಖಾಂತರ ನಮ್ಮ CO ಮೇಡಮ್ಗಳಿಗೆ ಒಂದು ಮನವಿ ಕೊಟ್ಟು
ಈ ಒಂದು ಕನಿಷ್ಠ ವೇತನ ಜಾರಿ ಮಾಡುವಂತೆ ಒತ್ತಾಯ ಮಾಡ್ತಾ ಇದ್ದಾರೆ. ಸ್ವಚ್ಛವಾಹಿನಿ ಡ್ರೈವರ್ ಈಗ ನಮ್ಮ ಜೊತೆ ಇದ್ದಾರೆ, ಅವ್ರು ಏನು ಹೇಳ್ತಾರೆ ನೋಡೋಣ ಬನ್ನಿ. ಮೇಡಮ್ ನಮಸ್ತೆ, ನನ್ನ ಹೆಸರು ಚಿರಂಜೀವಿ ಅಂತ. ನಾವು ಸ್ವಚ್ಛವಾಹಿನಿ ಆಟೋ ಡ್ರೈವರ್ಗಳು. ನಮ್ಮಂತೆ ಹೆಣ್ಮಕ್ಳು ತುಂಬ ಜನನ ಕರೆದು ಸರ್ಕಾರದವರೇ ಇಲ್ದಿರೋ ಕೆಲಸನ ಉತ್ಪತ್ತಿ ಮಾಡಿ ತರಬೇತಿ ಕೊಟ್ಟು ಫ್ರೀಯಾಗಿ DL ಕೊಟ್ಟು ಪಂಚಾಯತಿಗಳು ಕಳಿಸೋರೆ. ಪಂಚಾಯತಿಗೆ ಹೋದರೆ PDOಗಳು ಇಲ್ಲ ನಿಮ್ಮ ಕೈಲಿ ಇವಾಗ ಕೊಡೋಕ್ಕಾಗಲ್ಲ ಅಂತಾರೆ. ಕೆಲವು ಪಂಚಾಯತಿಗಳಲ್ಲಿ 6 ತಿಂಗಳು ಸಂಬಳ ಕೊಟ್ಟವ್ರೆ, ಇನ್ನು 6 ತಿಂಗಳು ಹೋಗಿ ತಾಲೂಕು ಪಂಚಾಯತಿಲಿ ಇಸ್ಕೊಳ್ಳಿ ಅಂತಾರೆ. ಇನ್ನು ಕೆಲವು ಹೆಣ್ಮಕ್ಳಿಗೆ ವಾಟರ್ಮ್ಯಾನ್ಗಳಿಗೆ ಅಷ್ಟೋ ಇಷ್ಟೋ ಕೊಟ್ಬಿಟ್ಟು ಅವ್ರ ಕೈಲೇ ಆಟೋ ಓಡಿಸ್ಕೊಂಡು ನಮ್ಮ ಕೈಲಿ ಗಾಡಿನೂ ಕೊಟ್ಟಿಲ್ಲ, ಕೆಲಸನೂ ಕೊಡ್ತಾಯಿಲ್ಲ. ತರಬೇತಿ ಕೊಟ್ಟವ್ರೆ, DL ಕೊಟ್ಟವಳೆ, ಕೆಲಸ ಮಾತ್ರ ಕೊಡೋಲ್ರು ಮೇಡಮ್. ಸಂಬಳ ಈಗಾಗಲೇ 9 ತಿಂಗಳಾಗದೆ ನನ್ನ ಕೆಲಸದಿಂದ ತೆಗ್ದಾಕಿ ನನಗೆ ಕಸ ಸುರಿಯೋಕ್ಕೆ ಜಾಗ ಇಲ್ಲ ಅಂತೇಳಿ ಕಾರಣ ಕೊಟ್ಟವ್ರೆ. ಘಟಕನ ನಾನು ಕಟ್ಟಲ ಮೇಡಮ್. ನೋಡಿದ್ರಲ್ಲ ವೀಕ್ಷಕರೇ, ಗ್ರಾಮ ಪಂಚಾಯಿತಿಯ ನೌಕರರ ಹಲವಾರು ಸಮಸ್ಯೆಗಳನ್ನು ಇಟ್ಕೊಂಡು ಇಲ್ಲಿ ಹೋರಾಟ ನಡೆಸ್ತಾ ಇದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ಸರ್ಕಾರ ಆಗಿರ್ಬೋದು ಅಥವಾ ಇಲ್ಲಿ ಮಂಡ್ಯ ಜಿಲ್ಲಾ ಪಂಚಾಯಿತಿ CEO ಆಗಿರ್ಬೋದು ಯಾವ ಕ್ರಮವನ್ನು ಕೈಗೊಳ್ತಾರೆ ಅನ್ನೋದನ್ನು ನೋಡೋಣ. ಇದೇ ರೀತಿ ಹೆಚ್ಚಿನ ಸುದ್ದಿಗಳಿಗಾಗಿ ನೋಡ್ತಾರೆ ಕರ್ನಾಟಕ ನ್ಯೂಸ್ ಚಾನಲ್. ಕ್ಯಾಮ್ರಾಮನ್ ಸಿದ್ಧಾರ್ಥ್ ಜೊತೆಗೆ ಸ್ಮಿತಾ ಸತ್ಯಪ್ರಕಾಶ್. ಕರ್ನಾಟಕ ನ್ಯೂಸ್ ಡಿಜಿಟಲ್ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.